ಬಿಯಾಂಡ್ ಲಿಮಿಟ್ಸ್ನ 66 ಡೇಸ್ ಚಾಲೆಂಜಿನ 23ನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 23 ದಿನಗಳ ಒಂದು ಚಾಲೆಂಜ್ಗಳನ್ನು ಕಂಪ್ಲೀಟ್ ಮಾಡ್ತಾ ಇವತ್ತು ನಾವು 23ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಅನಿಸ್ತಿದೆ. ಹಾಗೆ ಅದ್ಭುತವಾಗಿ ನಾವೆಲ್ಲರೂ ಆ ಒಂದು ಚಾಲೆಂಜ್ಗಳನ್ನು ತೆಗೆದುಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾ ಡನ್ ಅಂತ ಟೈಪ್ ಮಾಡ್ತಾ ಶೇರಿಂಗನ್ನು ಮಾಡ್ಕೊತಾ ಇರೋದು ನೋಡಿದರೆ ತುಂಬ ಖುಷಿಯಾಗುತ್ತೆ. ಓಕೆ, ಹಾಗಿದ್ರೆ ಇವತ್ತಿನ ಚಾಲೆಂಜ್ ಏನಿರ್ಬೋದು? ಸೊ ನಾನು ಚಿಕನ್ನಲ್ಲಿದ್ದಾಗ ತುಂಬ ಪುಸ್ತಕಗಳನ್ನು ಅಂದರೆ ಕತೆ ಪುಸ್ತಕ, ಕಾದಂಬರಿಗಳು ಮತ್ತು ತರಂಗ ಇವನ್ನೆಲ್ಲ ಓದಿ ನಾನು ಬೆಳೆದೆ. ಅಂದರೆ ನಾನು ಮಾತ್ರ ಅಲ್ಲ, ನಮ್ಮ ಅಕ್ಕ, ನಮ್ಮ ಕಸಿನ್ಸು ಎಲ್ಲರೂ ತುಂಬ ಓದಿ ನಾವು ಬೆಳೆದಿದ್ವಿ. ಹಾಗಾಗಿ ಈಗಿನ ಮಕ್ಕಳನ್ನು ನೋಡಿದಾಗ ಇದರ ಕೊರತೆ ಕಾಣಿಸ್ತಾ ಇದೆ. ಹಾಗೆ ನಾವು ಕೂಡ ಅಂದರೆ ನಮ್ಮ ಒಂದು ದಿನಚರಿಯಲ್ಲಿ ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾವು ಕೂಡ ಏನು ಮಾಡ್ತಾಯಿದ್ದೀವಿ, ಓದುವುದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮೊಬೈಲ್ ಸೆಟ್ ಕೈಯಲ್ಲಿರೋದ್ರಿಂದ ನಾವು ಎಲ್ಲವನ್ನು ಅದರಲ್ಲೇ ನೋಡಿಬಿಡ್ತಾ ಇದ್ದೀವಿ. ಸೊ ಹಾಗಿದ್ದರೆ 23ನೇ ದಿವಸದ ಚಾಲೆಂಜ್ ಏನು ಮಾಡೋಣ ಅಂತಂದರೆ, ಡೈಲಿ ಜಸ್ಟ್ 1 ಮಿನಿಟ್, ನಾನು ಹೇಳ್ತಿರೋದು ತುಂಬ ಅಲ್ಲ, ಒಂದು ಪುಸ್ತಕವನ್ನು ಪ್ರಾರಂಭ ಮಾಡೋಣ ನಾಳೆ. ಅದರಲ್ಲಿ ಜಸ್ಟ್ 1 ಮಿನಿಟ್ಗೆ ಎಷ್ಟಾಗುತ್ತೋ ಅಷ್ಟು, 2 ಲೈನ್ ಆದರೆ 2 ಲೈನು, ಹಾಫ್ ಪೇಜ್ ಆದರೆ ಹಾಫ್ ಪೇಜು, 1 ಪೇಜ್ ಆದರೆ 1 ಪೇಜು. ಸೊ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಯುವರ್ ಕೆಪಾಸಿಟಿ. ಆದರೆ 1 ನಿಮಿಷ ನಾನು ಪ್ರತಿದಿನ ಓದ್ತೀನಿ. ಆ ಸಮಯ ಯಾವುದಾದ್ರೂ ಆಗಿರ್ಬೋದು, ಅದನ್ನು ನಾನು ನಾಳೆಯಿಂದ ನಿರ್ಧಾರ ಮಾಡ್ತೀನಿ. ಜೊತೆಗೆ ಆ ಓದಿದ ಮೇಲೆ ಆ ಶೇರಿಂಗನ್ನು ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡ್ಕೊತೀನಿ, ಡನ್ ಅಂತ ಟೈಪ್ ಮಾಡ್ತೀನಿ, ಹಾಗೆ ಅನುಭವವನ್ನು ಕೂಡ ಹಂಚ್ಕೊಳ್ತೀನಿ. ಓಕೆನಾ? ಸೊ ನಾನೇನು ಮಾಡ್ತೀನಿ ಅಂತ ಕೇಳ್ತಿದ್ದೀರಾ? ಎಸ್, ಆಲ್ರೆಡಿ ನಾನು ಪುಸ್ತಕ ಓದ್ತಾ ಇದ್ದೀನಿ. ಆದರೆ ನಾಳೆ ಅಂದರೆ ಲೈಕ್ 23ನೇ ದಿವಸ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, 23ನೇ ತಾರೀಕು ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟುಹಬ್ಬ. ಸೊ ಹಾಗಾಗಿ ಅವರ ಒಂದು ಪುಸ್ತಕವನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೀನಿ. ಸೊ ನೋಡೋಣ, 1 ನಿಮಿಷ ಅಂತ ಅಂದ್ಕೊತೀನಿ. ಅದು ಎಷ್ಟು ಸಾಥ್ ಕೊಡುತ್ತೋ ಅಷ್ಟೊತ್ತು ನಾನು ಓದಿ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಪುಸ್ತಕವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ನನ್ನ ಜೊತೆಗೆ ನೀವಿದ್ದೀರಲ್ವಾ? ಬಾಯ್.